ಸೊ ಗೈಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ವಿಡಿಯೋ ತಮ್ಮನೇಲಿ ನೋಡಿ ವಿಷಯ ಏನಪ್ಪಾ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ದುಡ್ಡು ಬಂದ್ರು ಎಷ್ಟು ಬಂತು ಅದನ್ನೆಲ್ಲ ಕ್ಲಾರಿಟಿ ಬಂದಿಲ್ವಾ ಎಲ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಮೊದ್ಲೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲೈಕ್ ಇವಾಗ ತುಂಬಾ ಜನ 2K ಸಬ್ಸ್ಕ್ರೈಬರ್ಸ್ ಆಗಿದೆ ತಡ ದುಡ್ಡು ಬಂತು ಅಂತ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಅಂದ್ರೆ ಯಾರು ಕೇಳಿಲ್ಲ ನನ್ಗೆ ಕಂಟೆಂಟ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಯಾರು ಕೇಳಿಲ್ಲ. ಬಟ್ ನನ್ನ ಫ್ರೆಂಡ್ಸು ಎಲ್ಲ ಆಚ್ ಕಡೆ ಎಲ್ಲ ಇರ್ತಾರಲ್ಲ ಅವರೆಲ್ಲ 2K ಸಬ್ಸ್ಕ್ರೈಬರ್ಸ್ ಆಗಿದೆ ತಡ ನಿನ್ಗೇನ್ ಬಿಡಪ್ಪ ದುಡ್ಡು ಬಂತು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ನನ್ಗಿನ್ನ ದುಡ್ಡು ಯಾವ ರೀತಿನೂ ಬಂದಿಲ್ಲ, ₹1 ಬಂದಿಲ್ಲ. ಏನಕ್ಕೆ ಅಂದ್ರೆ ಲೈಕ್ ವ್ಯೂಸ್ ಏನೋ ಚೆನ್ನಾಗೆ ಬಂದಿದೆ ಎಲ್ಲ ಇದ್ರಲ್ಲಿ ನೋಡ್ಬಿಟ್ಟು ಪ್ರೊಫೈಲ್ ಅಲ್ಲಿ ನೋಡ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗೈತೆ ಹಂಗೆ ಹಿಂಗೆ ದುಡ್ಡು ಬರ್ತೈತೆ ಹಂಗೆ ಹಿಂಗೆ ಅನ್ಕೊಂಡಿದ್ದಾರೆ. ಬಟ್ ಯಾವ್ದೇ ರೀತಿ ದುಡ್ಡು ಬಂದಿಲ್ಲ ನನಗೆ. ಏನಕ್ಕೆ ಅಂದ್ರೆ ನನ್ ವ್ಯೂಸ್ ಪ್ರೊಫೈಲ್ ಅಲ್ಲಿ ಚೆನ್ನಾಗೆ ತೋರ್ಸೈತೆ ಬಟ್ ಮಾನಿಟೈಸೇಷನ್ ಟ್ಯಾಬ್ ಅಲ್ಲಿ ಹೆವಿ ಕಡಿಮೆ ತೋರ್ಸೈತೆ. ಇಲ್ಲಿ 3 ಮಿಲಿಯನ್ ವ್ಯೂಸ್ ಅಂದ್ರೆ ನನ್ಗೆ 1.5 ಮಿಲಿಯನ್ ಅಷ್ಟೇ ತೋರಿಸ್ತಾ ಇರೋದು ಮಾನಿಟೈಸೇಷನ್ ಟ್ಯಾಬ್ ಅಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಇಮೇಲ್ ಎಲ್ಲ ಮಾಡಿ ನೋಡ್ದೆ ಏನು ರೆಸ್ಪಾನ್ಸ್ ಬಂದಿಲ್ಲ. ಸೊ ಏನು ಮಾಡಕ್ಕಾಗಲ್ಲ, ಟ್ರೈ ಮಾಡ್ತಾ ಇರ್ಬೇಕು. ಸೊ ನೀನು ಕತೆ ಹೊಡಿಬೇಡ ದುಡ್ಡು ಬಂತ ಇಲ್ವಾ ಅಂತ ಕೇಳಿದ್ರೆ ನಂಗೆ ನಿಜ ಹೇಳ್ಬೇಕಂದ್ರೆ ದುಡ್ಡು ಬಂದಿಲ್ಲ ಗುರು, ನಾನ್ ಮಾಡ್ತಾ ಇರೋದೇ ವಿಡಿಯೋ ಅದಕ್ಕೆ. ಸೊ ಏನಕ್ಕೆ ಈ ತರ ತಗೊಂಡೆ ಟಾಪಿಕ್, ಅಲ್ಲಿ ಏನಕ್ಕೆ ನಮ್ಮ ಮೇಲೆ ದುಡ್ಡು ಇಷ್ಟು ಅಷ್ಟು ಅಂತ ಹಾಕೊಂಡಿದೀನಿ ಅಂತ ಅಂದ್ರೆ ಲೈಕ್ ಎಲ್ಲ ದುಡ್ಡು ಬಂದಿಲ್ಲ ಅನ್ಬಿಟ್ಟು ಯಾರು ವಿಡಿಯೋ ಹಾಕಕ್ಕಾಗುತ್ತಾ? ಬಂದಿಲ್ವಾ ಅಂತ ಹಾಕುರೆ ಆಪ್ಷನ್ ಕೊಟ್ರೆ ಅದೊಂಥರ ಅಲ್ವಾ. ಸೊ ಇರ್ಲಿ ಬನ್ನಿ. ಅದೇ ಗುರು, ದುಡ್ಡು ಇನ್ನ ಯಾವ್ದು ಬಂದಿಲ್ಲ, ಇನ್ನ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿಲ್ಲ. ಅದೇನ್ ಇನ್ನ ಎಷ್ಟ್ ದಿನ ಸೈಕಲ್ ಹೊಡಿಬೇಕೋ ಗೊತ್ತಿಲ್ಲ. ಇರ್ಲಿ, ಟ್ರೈ ಮಾಡ್ತಾರಣ. ಸೊ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅದ್ರ ಪಾಡ್ಗ ಅದಾಗ್ಲಿ, ಯಾವಾಗೋ ಒಂದ್ಸಲಿ ನಾವು ಟ್ರೈ ಮಾಡ್ತಾರಣ. ಸೊ ನೀವು ಅಷ್ಟೇ ಯಾರನ್ನ ಇನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ಅಂದ್ರೆ 2025 ಅಲ್ಲಿ ಆಗ್ಲೇ ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ, ಇನ್ನ ಅವ್ರದೇ ಆಗಿಲ್ಲ, ನಾವೀಗ ಬಂದ್ ಏನ್ ಆಗುತ್ತೆ ಅಂದ್ರೆ ಆತರ ಇಮ್ಯಾಜಿನೇಷನ್ ಬೇಡ. ಏನಕ್ಕೆ ಅಂದ್ರೆ ನಮ್ ಕಂಟೆಂಟ್ ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಯಾವನು ನೋಡಲ್ಲ, ಮೂಸೋದು ಇಲ್ಲ, ಅದೆಲ್ರಿಗೂ ಗೊತ್ತು. ನೀವು 2025 ಈಗ ಪ್ರೆಸೆಂಟ್ ಅಲ್ಲ 2027 ಅಲ್ಲಿ ನೀವು ಮಾಡಿದ್ರು ವರ್ಕೌಟ್ ಆಗುತ್ತೆ. ಬಟ್ ನಿಮ್ ವಿಡಿಯೋ ಕ್ಲಾರಿಟಿ, ನಿಮ್ ವಿಡಿಯೋ ಕಂಟೆಂಟ್ ಕ್ವಾಲಿಟಿ ಯಾವ ತರ ಪ್ರೆಸೆಂಟ್ ಮಾಡ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಕ್ಕೆ ಅಂದ್ರೆ ಇವಾಗ 2020 ಇಂದ ಸೈಕಲ್ ಹೊಡಿತಾರವರು ಅವ್ರೆ, 2025 ಅಲ್ಲಿ ಸ್ಟಾರ್ಟ್ ಮಾಡಿ ಅಚೀವ್ ಮಾಡಿದವರು ಅವ್ರೆ. ಸೊ ಅದಕ್ಕೆ ನಮ್ಗೆ ಯಾವತ್ತು ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ ಅಲ್ಲ. ಸೊ ಅದಕ್ಕೆ ಕ್ವಾಲಿಟಿ ಕ್ರಿಯೇಟರ್ಸ್ಗೆ ತುಂಬಾ ಜನ ಇದಾಗೋದು, ತುಂಬಾ ಬೇಗ ಇಂಪ್ರೂವ್ ಆಗೋದು ಆ ತರ ಚಾನೆಲ್. ಸೊ ನೀವು ಅಷ್ಟೇ ಟ್ರೈ ಮಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಡಿ. ಏನಕ್ಕೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಇವಾಗ ಮುಂದೆ ಅರ್ನ್ ಮಾಡೋದು, ಅದು ಎಲ್ರಿಗೂ ಗೊತ್ತಿರ್ಲಿ. ಸೊ ಯೂಟ್ಯೂಬ್ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ರಿಂದ ಮಾನಿಟೈಸೇಷನ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ದೆ. ಅದ್ರ ಜೊತೆಗೆ ನೀವು ಅದನ್ನ ಬಿಟ್ರೆ ಬೇರೆ ಏನ್ ಕಲಿಬಹುದು ಅಂದ್ರೆ ವಿಡಿಯೋ ಮಾಡ್ತಾ ಇರ್ತೀರಾ, ಆಮೇಲೆ ವಿಡಿಯೋಗ್ರಫಿ, ವಿಡಿಯೋ ಆಂಗಲ್ಲು, ಆಮೇಲೆ ಎಡಿಟಿಂಗ್ ಸ್ಕಿಲ್ಸ್ ಕಲಿತೀರಾ, ಕಮ್ಯುನಿಕೇಶನ್ ಕಲಿತೀರಾ, ಪಬ್ಲಿಕ್ ಸ್ಪೀಯರ್ ಆಗುತ್ತೆ, ಆಮೇಲೆ ಇದು ಕ್ಯಾಮ್ರಾ ಫಿಯರ್ ಹೋಗುತ್ತೆ. ಈ ತರ ಎಲ್ಲ ಒಂದು ಪಾಸಿಟಿವ್ ಸ್ಕಿಲ್ಸು ನಿಮಗ್ ಬರುತ್ತೆ. ಬರೀ ಮಾನಿಟೈಸೇಷನ್ ಅನ್ನೋದು ಎಲ್ಲ ಯೂಟ್ಯೂಬ್ ಮಾಡೋದೇ ಮಾನಿಟೈಸೇಷನ್ಗೆ. ಬಟ್ ಅದ್ರ ಜೊತೆ ನಮ್ಗೆ ಅದ್ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವ್ ಇಲ್ಲೂ ಏನೋ ಒಂದ್ ಮಾಡ್ತಾ ಇರ್ತೀವಿ, ಇಲ್ಲೂ ಏನೋ ಕಲಿತಾ ಇರ್ತೀವಲ್ವಾ, ಹೋದಷ್ಟು ದಿನ ಹೋಗ್ಲಿ. ಸೊ ಅದನ್ನೇ ಹೇಳಕ್ ಇಷ್ಟಪಡೋದು. ಸೊ ಎಲ್ರು ಮಾಡಿ, ಏನೋ ಒಂದ್ ಇಂಪ್ರೂವ್ ಆಗೇ ಆಗುತ್ತೆ, ಯಾವಾಗೋ ಒಂದಿನ ಸಕ್ಸಸ್ ಆಗೇ ಆಗುತ್ತೆ. ಸೊ ಎಲ್ರು ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.